ಜುಲೈ ತಿಂಗಳಲ್ಲೂ ಚಂದ್ರ ದರ್ಶನ ಆಗ್ತಾಯಿದೆ ಅಂದರೆ 2026 ಮುಂಗಾರು ಮಳೆ ಕೊರತೆ ಖಂಡಿತ. ಮಲೆನಾಡಿನಲ್ಲಿ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಮಳೆ ಏನಿದೆ, ಆ ಮಳೆನೇ ಕೆರೆ ಕಟ್ಟೆಗಳು ತುಂಬಿ ಹಳ್ಳ ನದಿಗಳು ಹರಿದು ಜಲಪಾತಗಳಾಗಿ ಅರಬ್ಬಿ ಸಮುದ್ರ ಸೇರುತ್ತೆ. ಅದರಿಂದ ಮುಂದಿನ 1 ವರ್ಷಗಳ ಕಾಲ ಬಾವಿ ನೀರಿನ ವ್ಯವಸ್ಥೆ ಯಾವುದೇ ರೀತಿ ತೊಂದರೆ ಆಗದಿದ್ದ ರೀತಿಯಲ್ಲಿ ಪರಿಸರದಲ್ಲಿ ನಮಗೆ ಅನುಕೂಲ ಆಗುತ್ತೆ. ಆದರೆ ಈ ವರ್ಷ ಆಗಿರೋದೇನು, ಎಲ್ ನಿನೋದ ಒಂದು ಕಾರಣದಿಂದ ಮಳೆ ಆಗಲ್ಲ ಅಂತ ಹೇಳ್ತಾರೆ, ಮಳೆ ಕಡಿಮೆ ಅಂತಾರೆ. ಈಗ ಜೂನ್ ತಿಂಗಳು ಮುಗಿದಿದೆ, ಜುಲೈ ತಿಂಗಳು ಪ್ರಾರಂಭ ಆಗಿದೆ, ಆದರೆ ಮಳೆ ಅತ್ಯಂತ ಕಡಿಮೆ ಇದೆ. ನಮ್ಮೂರು ಮಲೆನಾಡು, ಪಶ್ಚಿಮ ಘಟ್ಟದ ಮಧ್ಯದ ಊರು, ಅತಿ ಹೆಚ್ಚು ಮಳೆ ಆಗುವಂಥ ಊರುಗಳು. ಇಲ್ಲೇ ಈಗ ಜುಲೈ ತಿಂಗಳು 2ನೇ ತಾರೀಕಿನಲ್ಲಿ ಆಕಾಶದಲ್ಲಿ ನೋಡಿದರೆ ಈ ರೀತಿ ಚಂದ್ರ ದರ್ಶನ ಸಾಧ್ಯ ಆಗುತ್ತೆ ಅಂದರೆ ಮುಂದಿನ ವರ್ಷ ಕುಡಿಯೋ ನೀರಿನ ಸಮಸ್ಯೆ, ತೆರೆದ ಬಾವಿಗಳ ನೀರು ಕಡಿಮೆ ಆಗುತ್ತೆ, ಬೋರ್ವೆಲ್ ನೀರುಗಳು ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಆದರೆ ತುಂಬ ತೊಂದರೆಗಳು ಖಂಡಿತ ನಮಗೆ ಎದುರಾಗುತ್ತೆ. ಇವತ್ತು ಈ ಒಂದು ಪರಿಸ್ಥಿತಿನ ನಿರೀಕ್ಷೆ ನಾವ್ಯಾರೂ ಮಾಡಿಲ್ಲ. ಆದರೆ ಪ್ರಕೃತಿ ಮುನಿದಿದೆ, ಉಷ್ಣಾಂಶ ಜಾಸ್ತಿ ಇದೆ, ಮಳೆ ಮಾತ್ರ ದೂರ ಆಗಿದೆ, ಮೋಡಗಳು ಮಾತ್ರ ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ 2027 ಭಾಳ ಸಂಕಷ್ಟದ ದಿನಗಳಾಗ್ಬೋದು ಅನ್ನುವಂಥ ಅನುಮಾನ ಇದೆ. ವೈಜ್ಞಾನಿಕವಾಗಿ ಆಗುತ್ತೆ ಅನ್ನುವಂಥ ವರದಿಗಳು ಕೂಡ ಇದೆ. ಹಾಗಾಗಿ ಜಾಗ್ರತೆ ವಹಿಸಿ.